ಇಂದು ಮೈಸೂರು ಯುವ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಕನಕಮೂರ್ತಿ ಹುಟ್ಟಿದಬ್ಬ. ಸೊ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದಂಥ ಚೇತನ್ ಅವ್ರನ್ನ ಹಣ ಈ ಥರ ಬುದ್ಧಿಮಾಂದ್ಯ ಮಕ್ಕಳಿಗೆ ನಮ್ಮ ಹುಟ್ಟಿದ ಬುದ್ಧಿ ಏನಾರ ಒಂದು ಕೊಡುಗೆ ಕೊಡಬೇಕು ಅಂತ ಕೇಳ್ಕೊಂಡಾಗ ಸೊ ಬಂದ ನಾವು ಅದೇ ರೀತಿ ಇಲ್ಲಿ ನೋಡಿದಾಗ ನಮಗೂ ಕಣ್ಣಲ್ಲಿ ಮನುಷ್ಯನ ಜೀವನ ಹಿಂಗೆ ಅಂದು ಈ ಥರ ಇರ್ಬೋದಾ ಅನಿಸುತ್ತೆ ಅಣ್ಣ. ಮತ್ತು ಮೇಡಮ್ ಏನೋ ಒಂದು ಕೇಳೋರು, ಸರ್ ನೀವು ಹಿಂಗೆ ಫೌಂಡೇಶನಿಂದ ಏನಾರ ವ್ಯವಸ್ಥೆ ಮಾಡಿಕೊಡಿ ಅಂತ. ಸರಿ ನಾನು ಅದೇನಂತ ಕೇಳಿ ಮೇಡಮ್. ಸೊ ನಿಮಗೆ ತಿಂಗಳಿಗೆ ಹಾಲು ಬೇಕು ಸರ್, ಒಂದು 2,000-2,500 ಅದನ್ನು ವ್ಯವಸ್ಥೆ ಮಾಡಿಕೊಡಿ ಅಂದ್ರೆ ಈಗ ಕನಕಮೂರ್ತಿ ಕಡೆಯವರಿಂದ ಪಾಪ ಈಗ ಅವ್ರಿಗೊಂದು ಕ್ಷೀರಭಾಗ್ಯ ಕೊಟ್ಟಂಗೆ ಆಗುತ್ತೆ. ಅದು ನಮ್ಮ ಭುವನರಾಜ್ ಫೌಂಡೇಶನ್ ಅವರಿಂದ. ನಮ್ಮ ಫೌಂಡೇಶನ್ನವರು ಇಂಥದ್ದನ್ನ ಗುರುತಿಸಿ ನಮ್ಮ ಅಧ್ಯಕ್ಷ ಕಿವಿಗೂ ನಾವು ತಲುಪಿಸಿ ನಾವು ಡಿಸ್ಕಸ್ ಮಾಡಿ ಸೊ ಈ ಥರ ಒಂದು ಇದಿರು ನಮಗೂ ಕನುಕರಣ ಇದ್ದಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ದೆ. ಅವ್ರಿಗೆ ಏನು ಸಪೋರ್ಟ್ ಮಾಡಬೇಕು ಅನ್ನೋದು ಕನಕಮೂರ್ತಿಗೆ ಹೇಳ್ತೀವಿ. ನಮ್ಮ ಫೌಂಡೇಶನ್ ವತಿಯಿಂದ ನಮ್ಮ ಅಧ್ಯಕ್ಷ ಸಮ್ಮುಖದಲ್ಲಿ ಈ ಒಂದು ಬುದ್ಧಿಮಾಂದ ಮಕ್ಕಳಿಗೆ ಪ್ರತಿ ತಿಂಗಳಿಗೆ ಏನು ಹಾಲಿನ ಖರ್ಚಾಗುತ್ತೆ ಅದನ್ನು ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ಧನ್ಯವಾದ. ನವಚೇತನ ಬಸವೇಶ್ವರ ಟ್ರಸ್ಟ್ ಏನು ಈ ದಿನ ನಮ್ಮ ಮೈಸೂರಿನ ಕಾಂಗ್ರೆಸ್ ಮುಖಂಡರಾದ ಕನಕಮೂರ್ತಿಯವರ ಜನ್ಮದಿನ ಪ್ರಯುಕ್ತವಾಗಿ ಅರ್ಥಪೂರ್ಣವಾಗಿ ನವಚೇತನ ಬಸವೇಶ್ವರ ಟ್ರಸ್ಟಲ್ಲಿ ಅಂಧ ಮಕ್ಕಳುಗಳ ಜೊತೆ ಒಳಗೂಡಿ ಅವ್ರ ಬರ್ತಡೇ ಆಚರಿಸ್ಕೊತಿದ್ದಾರೆ. ಅದು ತುಂಬ ಖುಷಿ ತರುವಂಥ ವಿಷಯ. ಎಲ್ಲರೂ ಸಹ ಈಗಿನ ಕಾಲದಲ್ಲಿ ಬರ್ತಡೇ ಅಂತಂದರೆ ಪಾರ್ಟಿ ಆ ಥರ ಅಂತ ಕಳೆಯೋ ಟೈಮಲ್ಲಿ ಈ ಥರ ಟ್ರಸ್ಟ್ಗಳಿಗೆ ಬಂದು ಅವ್ರ ಕೈಲಾದಂಥ ಕೊಡುಗೆ ಮಾಡಿ ಅವ್ರ ಜೊತೆ ಒಂದು ದಿನ ಕಳೆದು ಅವ್ರ ಜೊತೆ ಊಟದ್ದು ವ್ಯವಸ್ಥೆ ಎಲ್ಲ ಮಾಡಿ ಬರ್ತಡೇ ಆಚರಿಸ್ಕೊಳ್ಳೋದು ಅರ್ಥಪೂರ್ಣವಾಗಿ ಆಚರಿಸ್ಕೊಂಡಿದ್ದಾರೆ. ಅವ್ರಿಗೆ ಒಳ್ಳೆಯದು ಆರೋಗ್ಯ ಆಯುಸ್ಸು ಅಂತಷ್ಟು ಕೊಡಲಿ ಅಂತ ನಾನು ಕೇಳ್ಕೊತೀನಿ ಈ ಸಂದರ್ಭದಲ್ಲಿ. ಇವತ್ತವರೆಗೂ ನಾವು ಹುಟ್ಟುಹಬ್ಬ ಅನ್ನೋದು ಆಚರಣೆ ಮಾಡೋದ್ರ ಬಗ್ಗೆ ನಾವು ಯಾವುದೂ ಚರ್ಚೆ ಮಾಡಿಲ್ಲ. ಏನೋ ಇವತ್ತು ಪ್ರೀತಿ ವಿಶ್ವಾಸಕ್ಕೆ ಕರೆದು ಇವತ್ತು ಬಸವೇಶ್ವರ ಸೇವಾ ಟ್ರಸ್ಟಿಂದ ನಮ್ಮ ಸಾಲುಂಡಿ ಮರಿಗೌಡರು ಅಂತ ನಮ್ಮ ನವಚೇತನ ಮಕ್ಕಳಿಗೆಲ್ಲ ಕಿವಿ ಇಲ್ಲ ಮೂಗು ಇಲ್ಲ ಮಕ್ಕಳಿಗೆಲ್ಲ ಇವತ್ತು ಒಂದು ಸಂಸ್ಥೆ ಮಾಡ್ಕೊಂಡು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಒಂದು 2-3 ಸಲ ಬಂದಾಗ ಅನ್ನಿಸ್ತು, ಈ ಸ್ಕೂಲಲ್ಲಿ ಅದಕ್ಕೆ ಮಾಡ್ಬಾರ್ದು, ನಾವು ಎಲ್ಲೆಲ್ಲೋ ಏನೇನೋ ಮಾಡ್ತೀವಿ, ಇಂಥ ಮಕ್ಕಳಿಗೆಲ್ಲ ನಾವು ಇದರ ಒಳ್ಳೇದು ಮಾಡಿದಾಗ ಅಂತ ನಮಗೆ ಪ್ರೀತಿ ವಿಶ್ವಾಸದಲ್ಲಿ ಬಂತು. ಅದೇ ರೀತಿ ಮಕ್ಕಳು ಕಷ್ಟ ಸುಖ ಎಲ್ಲ ನೋಡಿದೆ. ನೋಡಿದಾಗ ನನಗೆಲ್ಲೋ ಬೇರೆ ಕಡೆ ಏನು ಇವತ್ತರ ಹುಟ್ಟುಹಬ್ಬ ಅಂತ ಮಾಡ್ಕೊಂಡಿಲ್ಲ. ಹಂಗಾಗಿ ಇಲ್ಲಿ ಬಂದು ಮಕ್ಕಳ ಜೊತೆ ಒಳಗೂಡಿ ಹುಟ್ಟುಹಬ್ಬ ಆಚರಣೆ ಅನ್ನೋಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಒಂದು ಊಟ ಕೊಡಿಸೋದ್ರಲ್ಲಿ ಒಂದು ಮಧ್ಯ ಬಂದು ಹೋಗೋದ್ರಲ್ಲಿ ಎಲ್ಲ ಮಾಡ್ತಾಯಿದ್ದೀವಿ. ಅದೇ ರೀತಿ ಸೇವಾ ಟ್ರಸ್ಟಿನ ಎಲ್ಲರಿಗೂ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಮರಿಗೌಡರಿಗೆ ಬೀರಿಗುಂಡಿ ಮರಿಗೌಡರಿಗೆ ಎಲ್ಲರಿಗೂ ನಾನು ಪ್ರೀತಿ ವಿಶ್ವಾಸಕ್ಕೆ ಸದಾ ಚಿರಋಣಿಯಾಗಿರುತ್ತೇನೆ ಅಂತೇಳಿ ನಾನು ಇವರೆಲ್ಲರಿಗೂ ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ.